ನಾವಿವತ್ತು ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿರೋ ಅಂದರೆ ನೆಲಮಂಗಲ ಹತ್ತಿರದಲ್ಲಿರೋ ತುಂಬಾ ಪ್ರಸಿದ್ಧವಾದ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಅಂದರೆ 2 ದೇವಸ್ಥಾನಗಳು. ಈ 2 ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವೀಕೆಂಡಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಮಿಸ್ ಮಾಡದೆ ಈ 2 ಪ್ಲೇಸನ್ನು ನಿಮ್ಮ ಒನ್ ಡೇ ಔಟಿಂಗಲ್ಲಿ ಆ್ಯಡ್ ಮಾಡಿಕೊಂಡು ಮಿಸ್ ಮಾಡದೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮನೆಯಿಂದ ಫಸ್ಟು ವಿಶ್ವಶಾಂತಿ ಆಶ್ರಮಕ್ಕೆ. ಹೆಸರಿನಲ್ಲೇ ಇದೆ ಶಾಂತಿ ಅಂತ, ಹೆಸರಿಗೆ ತಕ್ಕಂಗೆ ತುಂಬಾ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ನೆಲಮಂಗಲ ಹತ್ತಿರ ಬರುತ್ತೆ. ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಈ ವಿಶ್ವಶಾಂತಿ ಆಶ್ರಮವನ್ನು 1982ರಲ್ಲಿ ಸಂತ ಕೇಶವದಾಸರು ಸ್ಥಾಪಿಸಿದರು. ಎಂಟ್ರಿ ಆದ ತಕ್ಷಣ ನಾವು ನೋಡ್ಕೊಳ್ಳೋದು ಫಸ್ಟು ಗಣೇಶನು ಮತ್ತು ಶಿವನ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ, ನೀವು ನೋಡಬಹುದು. ಪಾರ್ಕಿಂಗ್ ಫೀ ಬಂದುಬಿಟ್ಟು 10 ರೂಪೀಸ್ ಮಾತ್ರ. ಈ ವಿಶ್ವಶಾಂತಿ ಆಶ್ರಮದಲ್ಲಿ ನಾವು ನೋಡೋದು ನವಗ್ರಹ, ಅಷ್ಟಲಕ್ಷ್ಮಿ, ದತ್ತಾತ್ರೇಯ ದೇವಾಲಯ, ಹಾಗೆ ಭಜನೆ ಮಂಟಪ, ಶಿವನ ದೇವಾಲಯ, ಗಣೇಶನ ದೇವಾಲಯ, ಹಾಗೆ ಆಂಜನೇಯನ ಮೂರ್ತಿ ಮತ್ತು ಭಗವದ್ಗೀತಾ ಮಂದಿರ ಅಂತ. ಇದು ತುಂಬಾ ಮುಖ್ಯವಾದದ್ದು. ಇದಷ್ಟೇ ಅಲ್ಲದೆ ಮತ್ತು 36 ಅಡಿ ಎತ್ತರದ ವಿಜಯ ವಿಠಲ ಪ್ರತಿಮೆನ ನಾವಿಲ್ಲಿ ನೋಡ್ಕೋತೀವಿ. ಹಾಗೆ ಗಾಯತ್ರಿ ದೇವಿಯ ದರ್ಶನ ಕೂಡ ನಾವಿಲ್ಲಿ ಮಾಡ್ಕೋತೀವಿ. ನೆಕ್ಸ್ಟ್ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು 36 ಅಡಿ ಎತ್ತರದ ವಿಶ್ವರೂಪ ವಿಜಯ ವಿಠಲ ಪ್ರತಿಮೆ. ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೆಂಟ್ರಲ್ಲಿ ವಿಶ್ವರೂಪ ವಿಜಯ ವಿಠಲ ಪ್ರತಿಮೆ ಇದ್ದು ಅದ್ರ ಸುತ್ತಮುತ್ತಲು ಅಷ್ಟಲಕ್ಷ್ಮಿಗಳಿದ್ದಾರೆ. ಅಷ್ಟಲಕ್ಷ್ಮಿ ಅಂತಂದರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಹಾಗೆ ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ ಅಂತ ಪ್ರತಿಯೊಂದರ ದರ್ಶನ ನಾವಿಲ್ಲಿ ಪಡ್ಕೋಬೋದು. ಹಾಗೆ ಇದ್ರ ಮುಂದೆ ಒಂದು ತುಳಸಿ ಕಟ್ಟೆ ಇದೆ, ನೀವು ನೋಡ್ಬೋದು. ನನಗಂತೂ ಇಲ್ಲಿನ ತುಳಸಿ ಕಟ್ಟೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಕೆಳಗಡೆ ಆಮೆ ಮೇಲೆ ಈ ಥರ ಸುತ್ತಮುತ್ತಲು ದೇವರುಗಳಿರೋ ತುಳಸಿ ಕಟ್ಟೆ ನನಗಂತೂ ಇದು ತುಂಬಾ ವಿಶೇಷವಾಗಿ ಅನ್ನಿಸ್ತು. ಬನ್ನಿ ಇವಾಗ ದೇವರ ದರ್ಶನ ಮಾಡ್ಕೊಳ್ಳೋಣ. ಅಷ್ಟಲಕ್ಷ್ಮಿ ದರ್ಶನ ಮಾಡಿಕೊಂಡು ನಾವಿವಾಗ ನೆಕ್ಸ್ಟು ಭಗವದ್ಗೀತಾ ದರ್ಶನ ಮತ್ತು ಸಪ್ತನದಿ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿನ ಎಂಟ್ರಿ ಫೀ ಬಂದುಬಿಟ್ಟು ಪರ್ ಹೆಡ್ 20 ರೂಪೀಸ್, ದೊಡ್ಡವ್ರಿಗಾದರೆ, ಚಿಕ್ಕವ್ರಿಗಾದರೆ 10 ರೂಪೀಸ್ ಮಾತ್ರ. ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಈವ್ನಿಂಗ್ 7:30ವರೆಗೂ ಓಪನ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಸಪ್ತ ನದಿಗಳನ್ನು ನಾವಿಲ್ಲಿ ಒಂದೇ ಕಡೆ ನೋಡ್ಕೋತೀವಿ. ಸಪ್ತ ನದಿಗಳಂತಂದರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ, ನರ್ಮದಾ, ಗೋದಾವರಿ, ಸಿಂಧು, ಕಾವೇರಿ ಎಲ್ಲ ನದಿಗಳನ್ನು ಒಂದೇ ಕಡೆ, ಅಂದರೆ ಎಲ್ಲ ನದಿ ದೇವತೆಗಳನ್ನು ನಾವಿಲ್ಲಿ ಒಂದೇ ಕಡೆ ನೋಡ್ಕೋಬಹುದು.
ಹಾಸ್ಟೆಲ್ ಎಲ್ಲ ತಂತು ಒಳಗ ಎಷ್ಟು ಎಕರೆ? 40 ಎಕರೆಯಲ್ಲಿ ಪೂರ್ತಿದು ಆಶ್ರಮ. ಹಾಂ ಹಾಂ. ಅಂದರೆ ಆಶ್ರಮ ಅಂತಂದರೆ ಒಳಗಡೆ ಹಿಂಗೆ ವಯಸ್ಸಾದವ್ರು ಇರೋದು, ಯೋಗ ಈ ಥರ. ಹಾಂ ಹೌದಾ? ಈ ವಿಶ್ವಶಾಂತಿ ಆಶ್ರಮದ ಪ್ರಮುಖ ಆಕರ್ಷಣೆ ಏನಂತ ಅಂದರೆ ಭಗವದ್ಗೀತಾ ಮಂದಿರ. ಈ ಭಗವದ್ಗೀತಾ ಮಂದಿರವು ರಥದ ಆಕಾರದಲ್ಲಿದ್ದು ಭಗವದ್ಗೀತೆಯ ಶ್ಲೋಕಗಳನ್ನು ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಂಸ್ಕೃತದಲ್ಲಿ ಕೆತ್ತಲಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪದ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಅದಂತೂ ತುಂಬಾ ಅದ್ಭುತವಾಗಿದೆ. ಹಾಗೆ ಇಲ್ಲಿ ನೀವು ರಥದಲ್ಲಿ ನೋಡಬಹುದು ಅರ್ಜುನನ ರಥ ಸಾರಥಿಯಾಗಿದ್ದು ಕೃಷ್ಣ. ಅರ್ಜುನನಿಗೆ ಏನೋ ಒಂದು ಸಲಹೆ ಕೊಡೋ ಥರ ರಥದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ಕೆಳಗಡೆ ನಾವು ಬ್ರಹ್ಮರೂಪಿ ಗಾಯತ್ರಿ ದೇವಿಯ ದರ್ಶನ ಮಾಡಿಕೊಂಡು ಮೇಲ್ಗಡೆ ಶ್ರೀಕೃಷ್ಣನ ವಿಹಾರ ವಿಶ್ವರೂಪ ದರ್ಶನ ಪಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಇದಂತೂ ತುಂಬಾ ಅದ್ಭುತವಾಗಿರೋ ದರ್ಶನ ಅಂತಲೇ ಹೇಳ್ಬೋದು. ನೋಡಿದ್ರೆ ನಿಮಗೆ ಅನಿಸುತ್ತೆ ಶ್ರೀಕೃಷ್ಣನ ಅವತಾರ ನಾವಿಲ್ಲಿ ನೋಡಬಹುದು. ಹಾಗೆ ಮತ್ತು ಶ್ರೀಕೃಷ್ಣನ ಅವತಾರ ಸುತ್ತಲೂ 7 ಕಂಬಗಳಿವೆ. ಆ 7 ಕಂಬಗಳ ಮೇಲೂ ಒಂದೊಂದು ಋಷಿಗಳ ಪ್ರತಿಮೆಯನ್ನು ಸ್ಥಾಪಿಸಲ್ಪಟ್ಟಿದೆ. ಅಂದರೆ ಸಪ್ತ ಋಷಿಗಳು ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಹಾಗೆ ಭಾರದ್ವಾಜ ಅಂತ ಸಪ್ತ ಋಷಿಗಳನ್ನು ನಾವಿಲ್ಲಿ ಸುತ್ತಲೂ ನೋಡ್ಕೋಬಹುದು. ಧ್ಯಾನ ಮತ್ತು ಶಾಂತಿಗೆ ತುಂಬಾ ಪ್ರಶಾಂತವಾದ ಸ್ಥಳ ಅಂತಲೇ ಹೇಳ್ಬೋದು. ನಾವು ಒಳಗಡೆ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ಕೋಬಹುದು. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಭಗವದ್ಗೀತೆಯ ಮಂದಿರದ ಒಳಗಡೆ ನಾವು ಕೃಷ್ಣನ ಅವತಾರ ಹಾಗೆ ಸಪ್ತ ಋಷಿಗಳು ಮತ್ತು ಭಗವದ್ಗೀತೆಯ ಶ್ಲೋಕಗಳನ್ನು ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಂಸ್ಕೃತದಲ್ಲಿ ನೋಡ್ಕೋಬಹುದು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಾದಮೇಲೆ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೋತೀನಿ ಅಂತಂದರು. ಅಲ್ಲೇ ಪಕ್ಕದಲ್ಲೇ ಅಂದರೆ ಆಶ್ರಮದಲ್ಲೇ ಪುಟಾಣಿ ಪಾರ್ಕ್ ಅಂತ ಒಂದಿತ್ತು, ಅದ್ರ ಒಳಗಡೆ ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ಬರಿಗೆ 5 ರೂಪೀಸ್ ಎಂಟ್ರಿ ಫೀ ಇದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳಿಗೆ ಆಟ ಆಡಿಸ್ಕೊಂಡು ಹಾಗೆ ಆಚೆ ಕಡೆ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಶ್ರೀ ಮಾರುತಿ ಸಾಯಿ ಧಾಮ ಅಂತ.
ವಿಶ್ವಶಾಂತಿ ಆಶ್ರಮದಿಂದ ಶ್ರೀ ಮಾರುತಿ ಸಾಯಿಧಾಮ ಇರೋದು ಬರೀ 2.5 ಕಿಲೋಮೀಟರ್ ಮಾತ್ರ. ಇದು ಬರೋದು ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ, ಅಂದರೆ ನೆಲಮಂಗಲ ಹತ್ತಿರದಲ್ಲಿಯೇ. ಈ ಟೆಂಪಲ್ ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 8:30 ಮಧ್ಯಾಹ್ನ 12:30ವರೆಗೂ ಓಪನ್ ಇರುತ್ತೆ. ಹಾಗೆ ಈವ್ನಿಂಗ್ 4:30 8:30ವರೆಗೂ ಓಪನ್ ಇರುತ್ತೆ. ಇಲ್ಲಿ ನಾವು 36 ಅಡಿ ಎತ್ತರದ ಹಾಗೆ 100 ಟನ್ ತೂಕದ ಬೃಹತ್ ಏಕಶಿಲಾ ಹನುಮನ ಪ್ರತಿಮೆಯನ್ನು ನಾವಿಲ್ಲಿ ನೋಡ್ಬೋದು. ಕರ್ನಾಟಕದಲ್ಲೇ ಮೊದಲ ಅತಿ ದೊಡ್ಡ ಮಾರುತಿ ಪ್ರತಿಮೆ ಇದಾಗಿದೆ. ಇಲ್ಲಿ ನಾವು ದಿನಾಲು ಅನ್ನದಾಸೋಹ ಸೇವೆಯನ್ನು ಪಡ್ಕೋಬಹುದು. ಹಾಗೆ ಇದ್ರ ಒಳಗಡೆ ಸಂತೋಷಿ ಮಾತಾ ದೇವಸ್ಥಾನ ಇದೆ. ಹಾಗೆ ಮತ್ತು ಸಾಯಿಬಾಬಾ ಮಂದಿರ ಕೂಡ ಇದೆ. ಮತ್ತು ನವಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡ್ಕೋಬಹುದು. ಇಲ್ಲಿ ರಾಮನವಮಿ ಮತ್ತು ಹನುಮಾನ್ ಜಯಂತಿದಂದು ತುಂಬಾ ವಿಶೇಷವಾದ ಪೂಜೆಗಳು ನಡೆಯುತ್ತವೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ನೋಡಿದ್ದೀವಿ. ಹಾಗೆ ಮುಂದೆಯೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.